ವಿದ್ಯಾರ್ಥಿಗಳೇ ಬಿಡಿಸ್ರಿ. ಈಗ ಟೈಮ್ ಕೊಟ್ಟದ ನಿಮಗೆ, ಸಾಕಷ್ಟು ಟೈಮ್ ಕೊಟ್ಟದ. ಬಿಡಿಸ್ರಿ, ವಿಡಿಯೋ ಆನ್ ಮಾಡಿರಿ, ಚೆಂದಂಗೆ ನೋಡ್ರಿ. ಒಂದು ಪೆನ್ನಿಗೆ 10 ರೂನಂತೆ 2 ಡಜನ್ ಪೆನ್ನುಗಳನ್ನು ಕೊಂಡನು. ಅವುಗಳಲ್ಲಿ 4 ಪೆನ್ನುಗಳು ಕಳೆದವು. ಉಳಿದವುಗಳನ್ನು 210 ರೂಪಾಯಿಗಳಿಗೆ ಮಾರಿದರೆ ಆದ ಲಾಭ ಅಥವಾ ಹಾನಿ ಎಷ್ಟು? ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದಿಂದ ನಿಮ್ಮದು ಮಾಡೋದಾಗಿರ್ತಾರೆ ವಿಡಿಯೋ ಆನ್ ಮಾಡಬೇಕು. ಅಲ್ಲಿ ತನಕ ಮ್ಯೂಟ್ ಮಾಡಿರಿ. ಓಕೆ, ಮಾಡೋದಾಗ್ಯದ. ವಿಡಿಯೋ ಆನ್ ಮಾಡಿರಿ, ನಾ ಬಂದೆ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇಲ್ಲಿ ನೀವು ಈ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಮುಂದಿನ ನಿಮಗೆ ನಾ ಎಕ್ಸಾಂಪಲ್ ಹಾಕಿರ್ತನೋ ಅಂತ, ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈ ಗಣಿತನ ನಾನು ಹೇಳುವಾಗ ಸರಿಯಾಗಿ ತಿಳ್ಕೊಂಡಿದ್ರಿ ಅಂತಂದ್ರೆ ಮುಂದಿನ ಗಣಿತನ ನೀವು ಮಾಡ್ತೀರಿ. ಯಾಕಂದ್ರೆ ಇದು ಒಂದೇ ಗಣಿತ ಹಾಕಂಗಿಲ್ಲ. ನಾನು ಈ ಗಣಿತಕ್ಕೆ ಸುಮಾರಾಗಿ ಒಂದು 2-3 ಮಾದರಿಗಳನ್ನು ಹಾಕೋದ್ರಿಂದ ನೀವು ಏನಾಗ್ತೀರಿ, ಪರ್ಫೆಕ್ಟ್ ಆಗ್ತೀರಿ. ಅದಕ್ಕೆ ನೀವು ವಾಟ್ಸಪ್ದೊಳಗೆ ನಂಬರ್ ತಗೊಳ್ರಿ, ನಾಳೆ ಭಾರಿ ಹೆಲ್ಪ್ ಆಗ್ತವೆ. ವಾಟ್ಸಪ್ ನಂಬರ್ ತಗೊಂಡ್ರಿ ಅಂದ್ರೆ ನಿಮಗೆ ಮಾದರಿಗಳು ಎದ್ರಾಗ ಬಂದ್ಬಿಡ್ತಾವ, ಯೂಟ್ಯೂಬ್ದಾಗ ಬಂದ್ಬಿಡ್ತಾವ. ಮುಂದೆ ಆಮೇಲೆ ನಿಮ್ಗೆ ರೆಗ್ಯುಲರ್ ದಿನ ಅದು ಕ್ಲಾಸಿಗೆ ಬರ್ತದ ಅಭ್ಯಾಸ. ನೋಡ್ರಿ, ಇದು ಕ್ವಶನ್ ಪೇಪರ್. ಈಗ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಮೊದಲು ನೋಡ್ಬೇಕು. ನೋಡ್ರಿ, ನೀವು 2 ಡಜನ್ ಪೆನ್ನುಗಳ ಕೊಂಡವಿಲ್ಲೇ ತಕ್ಕೋಬೇಕು. ಈಗ 10 ರೂಪಾಯಿ ಕೊಂಡ್ಕೊಂಡಾನ. 2 ಡಜನ್ ಪೆನ್ನುಗಳಂದ್ರೆ ಎಷ್ಟು? ವಿಚಾರ ಶಕ್ತಿ ಹುಡುಗರಲ್ಲಿ ಅದನ್ನು ಇಲ್ಲೋ. 1 ಡಜನ್ಗೆ ಎಷ್ಟು ವಸ್ತುಗಳು? 12. 2 ಡಜನ್ ಅಂದ್ರೆ ನೀವು 24 ಗುಂಡ್ಲೆ 10 ಮಾಡ್ಕೋಬೇಕಾಗ್ತದ. 2 ಡಜನ್ ಅಂದ್ರೆ 2 ಗುಂಡ್ಲೆ 10 ಮಾಡಂತ ವಿದ್ಯಾರ್ಥಿಗಳು ಇರ್ತಾರ. ಅದಕ್ಕೆ ಹೇಳ್ದ, ಡಜನ್ ಅಂದ್ರೆ 1 ಡಜನ್ ಅಂದ್ರೆ 12 ಪೆನ್ನುಗಳು ಗುರ್ತದನೋ ಇಲ್ಲೋ ವಿದ್ಯಾರ್ಥಿ. ಯಾವಾಗ ನವೋದಯ ಅಭ್ಯಾಸ ಏನಿರ್ತದೆ, ಮೆಂಟಲ್ ಟೆಸ್ಟ್ ಮಾಡ್ತದೆ. ಬರೀ ಸರಬಡಿ ಸೂತ್ರ ಲೆಕ್ಕ ಹಾಕಿ ಮಾಡೋದ್ರಿಂದ ಅಲ್ಲ. ನಾವು ಈ ಎಕ್ಸಾಂಪಲ್ ಅನ್ನ ಸರಿಯಾಗಿ ತಿಳಿಸಿ ಹೇಳಿದಾಗ ನೀವು ಲಕ್ಷ ಕೊಟ್ಟು ನೋಡಿದಿರಿ ಅಂದ್ರೆ ಆಮೇಲೆ ಪೇರೆಂಟ್ಸ್ ಕೂತಿರ್ತಾರ, ಸರ್ಗಳು ಅಂತಿರ್ತಾರೆ. ಎಲ್ಲ ಸರ್ಗಳು ಪ್ರೀತಿಯಿಂದ ನನ್ನ ಕೋಚಿಂಗ್ ಕ್ಲಾಸ್ ತಗೋಬೇಕು, ಹಂಗೆ ದುಡಿಲಿಕ್ಕೆ ಹತ್ತದ. ನಾನು ಎಲ್ಲ ಸರ್ಗಳು ತಗೋಬೇಕು ಪ್ರೀತಿಯಿಂದ. ನಾವು ಜೋಶಿ ಸರ್ ಭಾಳ ಹೆಲ್ಪ್ ಮಾಡಿದ್ರಪ್ಪ ನಮಗೆ. ಪಾಲಕರು ನೆನೆಸ್ಬೇಕು, ಶಿಕ್ಷಕರು ನೆನೆಸ್ಬೇಕು, ವಿದ್ಯಾರ್ಥಿಗಳ ರಿಸಲ್ಟ್ ತಗೋಬೇಕು. ಏನೋ ಒಂದು 30 ವರ್ಷ ನನ್ನ ಅನುಭವಗಳನ್ನು ವಿಡಿಯೋ ಮಾಡಿ ಬಿಡ್ಲಿಕ್ಕತ್ತ. ಒಂದು ಕೊನೆಯವರೆಗೂ ಉಳಿತದೆ. ಇದು ನವೋದಯ ಸೈನಿಕ್ ಸ್ಕೂಲ್, ಅದನ್ನ ತಲೆಯನ್ನು ತೆಗೆದು ಬಿಡ್ರಿ ನೀವು. ಯಾಕಂದ್ರೆ ಒಂದು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಕೊಡ್ತಾರ, ತಗೊಳ್ಳೋದು 80. ಆ 80 ವಿದ್ಯಾರ್ಥಿಗಳು ಒಂದು ಸುಮಾರಾಗಿ ಒಂದು ತಾಲೂಕಕ್ಕೆ ನನ್ನ ಅಂದಾಜಂತೂ ಒಂದು ಜಿಲ್ಲಾಕ್ಕೆ ಕನಿಷ್ಠ 10-15 ಸಾವಿರ ಹುಡುಗರು ಕೊಡ್ತಾವ. ಅದರ ತಗೊಳ್ಳೋದೇ 80. ಆ ನವೋದಯ ಆಗಲಿಲ್ಲ, ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಅಭ್ಯಾಸ ನೀವು ಪರ್ಫೆಕ್ಟ್ ಆಗಿ ತಿಳಿದ್ರೆ ಬೇಕಾದ ಸ್ಕೂಲದೊಳಗೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಮಾಡಿ ಬಂದಾನಂದ್ರೆ ಡೈರೆಕ್ಟ್ ಅಡ್ಮಿಷನ್ ಸಿಗ್ಬೇಕು ನೀವು. ಇದ್ರ ಗುರಿ, ಈ ವಿಡಿಯೋದ ಗುರಿ ಏನು? ಎಲ್ಲಿವಾದರೂ ನಿಮ್ಮ ವಿದ್ಯಾರ್ಥಿಗಳಿಗೆ ಮೆರಿಟ್ನಾಗ ಸೆಲೆಕ್ಷನ್ ಆಗಬೇಕು, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಸಿಗ್ತದೆ, ಕಲಿಸಿದ ಗುರುಗಳಿಗೆ ರೆಸ್ಪೆಕ್ಟ್ ಸಿಗ್ತದೆ. ನನಗೇನು ಯೂಟ್ಯೂಬ್ ಚಾನಲ್ನಿಂದ ಯಾವ ಬರ್ತದೆ ಬರುವಂತ ನಿಮಗೆ ಕೈದಿಂದ ಏನು ದುಡ್ಡು ಖರ್ಚಾಗೋದಿಲ್ಲ. ಲೈಕ್ ಮಾಡೋದು, ಶೇರ್ ಮಾಡೋದು ಅದು ಮಾಡ್ರಿ. ಮಾಡೋದ್ರಿಂದ ಏನಾಗ್ತದೆ, ನಮಗೂ ಇಷ್ಟು ದುಡಿದಕ್ಕೆ ನಮಗೂ ಒಂದು ಯೂಟ್ಯೂಬ್ದವ್ರು ಕೊಡ್ತಿರ್ತಾರೆ. ಏನು ಬರಲಿ, ಅದು ನಾವು ಸುಮ್ಮ ಕೂತಾರೆ ಏನು ಮಾಡೋದು. ನೋಡ್ರಿ, ಈ ಅರ್ಥ ಸರಿಯಾಗಿ ಮಾಡ್ಕೋಬೇಕು. ಯಾವುದೇ ಒಂದು ಗಣಿತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಬಡ 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 ನಿಮ್ಮ ಕಡೆ ಮಾಡಿ ಸುಮ್ಮನೆ ಗಣಿತ ಮಾಡಂಗಿಲ್ಲ. ಒಂದ್ಸಲ ಈ ಗಣಿತ ನೀವು ಲಕ್ಷ ಕೊಟ್ಟು ನೋಡಿದರೆ ಅಂದ್ರೆ ಮುಂದಿನ ಗಣಿತ ನೀವು ಮಾಡಬೇಕು. ಹಂಗಾರೆ ನೀವು ಏನು ಮಾಡಬೇಕು, ನಾ ಕಲಿಸುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಮತ್ತೊಂದ್ಸಲ ರೀಪ್ಲೇ ಮಾಡಿಬಿಡ್ರಿ ನೀವು. ಭಾಳ ಹೋಮ್ವರ್ಕ್ ಆಗ್ತದೆ ಇದು. ಸ್ಟೇಟಸ್ನ್ಯಾಗಂತೂ ಅದೇನು ಹೇಳ್ಬಾರ್ದು. ನೀವು ಸ್ಟೇಟಸ್ನ್ಯಾಗ ಅಂದ್ರೆ ನಮ್ಮ ಹತ್ರ ರಿಜಿಸ್ಟರ್ಗೆ ಹೆಸರು ಬರೆಸಿ ನೀವು ವಾಟ್ಸಪ್ ನಂಬರ್ ತಗೋಬೇಕು. ಊರ ಹೆಸರು ಎಲ್ಲ ಬರೆಸ್ಬೇಕು. ನೋಡ್ರಿ, ಈಗ ಒಂದು ಪೆನ್ನಿಗೆ 10 ರೂದಂತೆ 2 ಡಜನ್ ಪೆನ್ನುಗಳನ್ನು 2 ಡಜನ್ ಪೆನ್ನುಗಳ ಕೊಂಡ ಮೇಲೆ ನೋಡ್ರಿ, ಎಷ್ಟು ಚಂದ ತಿಳಿಸ್ನು. 2 ಡಜನ್ ಪೆನ್ನುಗಳ 2 ಡಜನ್
ಪೆನ್ನುಗಳ ಕೊಂಡ ಬೆಲೆ ಬರೋಬ್ಬರಿ ನೀವು ಏನು ಮಾಡ್ತೀರಿ, 2 ಗುಂಡ್ಲೆ 10 ಮಾಡಿಬಿಡ್ತೀರಿ. ರಾಂಗ್ ಅದು. 12 ಎಡ್ಲೆ 1 ಡಜನ್ಕ 12 12 ಎಡ್ಲೆ 24 ಗುಂಡ್ಲೆ 10 ಬರೋಬ್ಬರಿ 24 ಹತ್ಲೆ 240 ರೂಪಾಯಿ ಕೊಂಡ ಬೆಲೆ ಆಯ್ತು. ಉಳಿದವುಗಳನ್ನು 210ಕ್ಕೆ ಮಾರ್ಯಾನ ನಾವು, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಒಂದಕ್ಕೆ ಮಾರಿದ ರೇಟ್ ಹೇಳಿದ್ದ ಅಂದ್ರೆ ನೀವು ಪ್ರಶ್ನೆ ತಕೋಬಹುದಾಗಿತ್ತು. ಮುಂದೆ ಮತ್ತೊಂದು ಸ್ಟೆಪ್ ಭಾಳ ಸರಳ ಅದ ಇದು. ನೋಡ್ರಿ, ಕೊಂಡ ಬೆಲೆ ಬರೋಬ್ಬರಿ 240 ರೂಪಾಯಿ, ಮಾರಾಟದ ಬೆಲೆ ಬರೋಬ್ಬರಿ 210 ರೂಪಾಯಿ. ಕೊಂಡ ಬೆಲೆ ದೊಡ್ಡದಾತು, ಮಾರಾಟದ ಬೆಲೆ ಸಣ್ಣದಾತು. ಏನಾಗ್ಬಿಡ್ತು, ಹಾನಿ ಆಯ್ತು. ಹಾನಿ ಬರೋಬ್ಬರಿ 240 ರೂಪಾಯಿ ಮೈನಸ್ 210 ರೂಪಾಯಿ ಈಕ್ವಲ್ ಟು 30 ರೂಪಾಯಿ ಹಾನಿ. ಆನ್ಸರ್ 30 ರೂಪಾಯಿ ಹಾನಿ. 30 ರೂಪಾಯಿ ಹಾನಿ ಎಲ್ಲದ ನೋಡ್ರಿ, ಇಲ್ಲದ ಉತ್ತರ ಸಂಖ್ಯೆ ಡಿ. ಸರಳ ತಿಳ್ಕೋಬೇಕು ಉತ್ತರವನ್ನ. ಆ ಉಳಿದ ಪೆನ್ನುಗಳನ್ನು 8 ರೂಪಾಯಿ 12 ರೂಪಾಯಿಗೊಂದು ಮಾರಿದರೆ ಅಂದಾಗ ನೀವು ಏನ್ ಮಾಡ್ಬೇಕು, 24ರ 4 ಕಳೆದು 20 ಗುಂಡ್ಲೆ ಮಾರಾಟದ ಬೆಲೆ ತಕೋಬೇಕು. ಯಾಕಂದ್ರೆ ಅವ್ ಹೇಳೇ ಇಲ್ಲಲ್ಲ, ನಮಗ್ ಉಳಿದ ಪೆನ್ನುಗಳನ್ನ ಮಾರಿಬಿಟ್ಟ 210 ಅಂದ್ರೆ 30 ರೂಪಾಯಿ ಹಾನಿ ಆಯ್ತು. ಇನ್ನು ಕೆಲವೊಂದು ಇಂಥವು ಥಿಂಕಿಂಗ್ ಪವರ್ ಲೆಕ್ಕಗಳು ಬರ್ತಾವ. ಅಂಥವು ಬಂದಾಗ ಅಂಥ ಮಾದರಿಗಳನ್ನು ಹಾಕ್ತಿರ್ತದೆ. ನೀವು 2 ಡಜನ್ ಪೆನ್ನುಗಳ ಕೊಂಡ ಬೆಲೆ ತಕ್ಕೋಬೇಕು, ಒಂದು ಮಾದರಿ ಹಾಕಿರ್ತದೆ ನಿಮಗೆ. ಆಮೇಲೆ 24 ಗುಂಡ್ಲೆ 10 2 ಗುಂಡ್ಲೆ 10 ಮಾಡ್ತಿರ್ತಾರೆ ಹುಡುಗರು. ಮಾಡಬಾರ್ದು. ಯಾಕಂದ್ರೆ 1 ಡಜನ್ನಕ್ಕೆ 12 ವಸ್ತುಗಳು 24 ಆಯ್ತು. 24 ಗುಂಡ್ಲೆ 10 240 ರೂಪಾಯಿ ಆಯ್ತು. ಕೊಂಡ ಬೆಲೆ ಬರೋಬ್ಬರಿ 240. ಉಳಿದ ಪೆನ್ನು 4 ಕಡಿಯೋಲಕ್ಕ ನಮಗೇನು ಮಾಡೋದು, 20 ಪೆನ್ನನ್ನು 210ಕ್ಕೆ ಮಾರಿದ. 210ಕ್ಕೆ ಮಾರ್ಯಾನ. ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ಸಣ್ಣದಾತು. ಆದ್ದರಿಂದ ಏನಾಯ್ತು, ಹಾನಿ ಅಂತ ಬರ್ಕೋರಿ. 240ರಾಗ 210 ಆದ್ರೆ 30 ರೂಪಾಯಿ ಹಾನಿ ಆಯ್ತು. ಉತ್ತರ ಸಂಖ್ಯೆ ಡಿ. ನೋಡಿ, ಈಗ ನಾವೊಂದು ಮಾದರಿ ಕೊಡ್ತಿರ್ತದೋ ಮಾಡ್ರಿ. ಫೇರ್ದಾಗ ಮ್ಯೂಟ್ ಮಾಡಿ ಬರ್ಕೋರಿ.